ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಈ ಯಾಲಕ್ಕಿ ಮತ್ತು ಪುದೀನಾದ ಪ್ರಯೋಜನಗಳ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಈಗ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಮನೆ ಮದ್ದು ಏನಿದೆಯಲ್ಲ, ಅದಕ್ಕೆ ಈ ಯಾಲಕ್ಕಿ ಮತ್ತು ಪುದೀನಾದ ಅವಶ್ಯಕತೆ ಇದೆ. ಇವೆರಡನ್ನ ಒಟ್ಟಿಗೆ ಸೇರಿಸಿ ಉಪಯೋಗ ಪಡೆಯಬಹುದು. ಅದು ಬಹಳ ಪರಿಣಾಮಕಾರಿಯಾಗಿರುತ್ತೆ. ಸೊ ಹಾಗಾದರೆ ಅದು ಹೇಗೆ ಮಾಡೋದು ಮತ್ತು ಅದರ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ, ಬನ್ನಿ. ಮೊದಲನೇದಾಗಿ ಈ ಕುದಿಯುವ ನೀರಿಗೆ ಈ ಒಂದು 3-4 ಯಾಲಕ್ಕಿನ ಜಜ್ಜಿಬಿಟ್ಟು ಅದರಲ್ಲಿ ಹಾಕೊಳ್ಳಿ. ನಂತರ ಅದಕ್ಕೆ ಪುದೀನ ಎಲೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆರಿಸಿದ ಮೇಲೆ ಅದನ್ನ ನೀವು ಒಂದು ಬಟ್ಟಲಿನಲ್ಲಿ ಸೋಸ್ಕೊಳ್ಳಿ. ಈ ಯಾಲಕ್ಕಿ ಮತ್ತು ಏನು ಪುದೀನಾದಿಂದ ಮಾಡಿರ್ತಕ್ಕಂಥ ನೀರಿದೆಯಲ್ಲ, ಇದರಿಂದ ನೀವು ಬಾಯಿಯನ್ನು ಮುಕ್ಕಳಿಸೋದ್ರಿಂದ ಬಾಯಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ಕಾಯಿಲೆಗಳು ಕಡಿಮೆ ಆಗೋದರ ಜೊತೆಗೆ ದುರ್ವಾಸನೆಯನ್ನು ಕೂಡ ನೀವು ತಡೆಗಟ್ಟಬಹುದು. ಈ ಯಾಲಕ್ಕಿ ಪುದೀನಾ ನೀರನ್ನು ನೀವು ದಿನಾ ಸೇವಿಸ್ತಾ ಬಂದರೆ ನಿಮ್ಮ ಜೀರ್ಣಕ್ರಿಯೆ ಏನಿದೆಯಲ್ಲ ಅದು ಸುಧಾರಿಸುತ್ತೆ. ಈ ಪುದೀನಾ ಯಾಲಕ್ಕಿ ನೀರನ್ನ ನೀವು ಖಾಲಿ ಹೊಟ್ಟೆಲೆ ಕುಡಿದರೆ ನಿಮ್ಮ ದೇಹದಲ್ಲಿ ಇರ್ತಕ್ಕಂತಹ ವಿಷಕಾರಿ ಅಂಶಗಳನ್ನ ಇದು ಹೊರಗಡೆ ಹಾಕುತ್ತೆ. ಈ ಪುದೀನಾ ಯಾಲಕ್ಕಿ ನೀರನ್ನ ನೀವು ದಿನ ಸೇವಿಸ್ತಾ ಬಂದ್ರೆ ನಿಮ್ಮ ದೇಹದ ತೂಕನ್ನ ಕೂಡ ನೀವು ನಿಯಂತ್ರಣ ಮಾಡಬಹುದು. ಇನ್ನು ಕೊನೆಯದಾಗಿ ಹೇಳಬೇಕಪ್ಪ ಅಂದ್ರೆ, ಈ ಪುದೀನಾ ಮತ್ತು ಯಾಲಕ್ಕಿ ನೀರನ್ನ ಕುಡಿಯೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಾವು ನಿಯಂತ್ರಣದಲ್ಲಿ ಇಡಬಹುದು. ಈ ಮನೆ ಮದ್ದಿನ ಬಗ್ಗೆ ಆಯುರ್ವೇದದಲ್ಲಿ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಇದನ್ನ ಒಪ್ಪುತ್ತೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಬಂದ್ರೆ, ನಿಮಗೆ ಈ ಒಂದು ಯಾಲಕ್ಕಿ ಮತ್ತು ಪುದೀನಾ ನೀರಿನಿಂದ ಯಾವುದೇ ತರಹದ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.